ಬೆಂಡೆಕಾಯಿ ಚಟ್ನಿ ಮಾಡುವ ವಿಧಾನ. ಮೊದಲಿಗೆ ಬೆಂಡೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಹಾಗೂ ಮೆಣಸಿನಕಾಯಿ ಇವುಗಳನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ನಂತರ ಮಿಕ್ಸಿ ಜಾರಿಗೆ ಹುರಿದುಕೊಂಡಿರುವಂತಹ ಇವುಗಳನ್ನು ಸೇರಿಸಿ ನಂತರ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿದಾಗೆ ಡೈರೆಕ್ಟಾಗಿ ಸೇರಿಸಬೇಕು. ನಂತರ ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಜೀರಿಗೆ ಹಾಗೂ ಸಾಸಿವೆ ಎಣ್ಣೆಯನ್ನು ಸೇರಿಸಿ ಇದನ್ನು ಹುರಿದುಕೊಳ್ಳಿ. ಟೊಮೊಟೊವನ್ನು ಹುರಿದುಕೊಳ್ಳುವಾಗ ಸ್ವಲ್ಪ ಉಪ್ಪನ್ನು ಹಾಕಿ ಹುರಿದುಕೊಳ್ಳಿ, ಬೇಗ ಆಗುತ್ತದೆ. ಚೆನ್ನಾಗಿ ಫ್ರೈ ಮಾಡಿಕೊಂಡಿರುವಂತಹ ಬೆಂಡೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಜೀರಿಗೆ, ಉಪ್ಪು ಮತ್ತು ಇದಕ್ಕೆ ಟೊಮೊಟೊವನ್ನು ಸೇರಿಸಿಕೊಳ್ಳಬೇಕು. ಟೊಮೊಟೊವನ್ನು ಸೇರಿಸಿದ ನಂತರ ಕರಿಬೇವು, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸಿಕೊಂಡು ಮತ್ತೆ ರುಬ್ಬಿಕೊಳ್ಳಬೇಕು. ಬೆಂಡೆಕಾಯಿ ಚಟ್ನಿಗೆ ಒಗ್ಗರಣೆ ಕೊಡಬೇಕು. ಎಣ್ಣೆ, ಸಾಸಿವೆ, ಹೀಗೆ ಉದ್ದಿನ ಬೇಳೆ, ಈರುಳ್ಳಿ, ಕರಿಬೇವು. ಈಗ ಚಟ್ನಿಯನ್ನು ಸೇರಿಸಬೇಕು. 1 ನಿಮಿಷಗಳ ಕಾಲ ಹೀಗೆ ಕಲಿಸಿಕೊಂಡರೆ ಚಟ್ನಿ ರೆಡಿ.